ರಾಜಸ್ಥಾನದಲ್ಲಿ ಮತ್ತೊಂದು ಭೀಕರ ಹನಿಮೂನ್ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ರಸ್ತೆ ಅಪಘಾತದಂತೆ ನಾಟಕವಾಡಿ ನವ ವಿವಾಹಿತ ಪತ್ನಿಯೇ ತನ್ನ ಗಂಡನನ್ನ ಕೊಲ್ಲಿಸಿದ್ದಂತ ಘಟನೆ ಇದೀಗ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಜನವರಿ 30ರ ರಾತ್ರಿ ಶ್ರೀ ಗಂಗಾನಗರ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಆರಂಭದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ಅಂತ ತೋರಿಸಿದ್ರು ತನಿಖೆ ಮುಂದುವರಿದಂತೆ ಭೀಕರ ಸಂಚು ಅಂತ ಬಯಲಾಗಿದೆ. ನವ ವಿವಾಹಿತ ದಂಪತಿಗಳಾದ ಆಶೀಶ್ ಮತ್ತು ಅಂಜು ಸಂಜೆ ನಡಿಗೆಗೆ ಹೊರಟಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಎಂದು ಅಂಜು ಪೊಲೀಸರಿಗೆ ಹೇಳಿಕೆಯನ್ನ ನೀಡಿದ್ಲು. ಆಶೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಅಂಜು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಪತ್ತೆಯಾಗಿದ್ಲು. ಜೊತೆಗೆ ತನ್ನ ಚಿನ್ನಾಭರಣಗಳನ್ನ ದೋಚಲಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ಲು. ಆದ್ರೆ ವೈದ್ಯಕೀಯ ವರದಿ ಹಾಗೂ ಸ್ಥಳ ಪರಿಶೀಲನೆ ವೇಳೆ ಪೊಲೀಸರಿಗೆ ಅನುಮಾನ ಮೂಡಿತು. ಆಶೀಶ್ ದೇಹದ ಮೇಲೆ ಗಾಯದ ಗುರುತುಗಳು ಕಂಡು ಬಂದಿದ್ದು ಕತ್ತು ಹಿಸುಕಿ ಕೊಲೆ ಮಾಡಿರುವ ಸಾಧ್ಯತೆ ವೈದ್ಯರು ವ್ಯಕ್ತಪಡಿಸಿದ್ರು. ಇತ್ತ ಅಂಜುಗೆ ಯಾವುದೇ ಗಾಯಗಳಾಗಿರಲಿಲ್ಲ. ಶ್ರೀ ಗಂಗಾನಗರ ಎಸ್ಪಿ ಅಮೃತ ದುಹಾನ್ ಮಾಹಿತಿಯನ್ನ ನೀಡಿದ್ದು ಮೊದಲು ಅಪಘಾತವೆಂದು ಪ್ರಕರಣ ದಾಖಲಾಗಿತ್ತು. ಆದರೆ ಫಾರೆನ್ಸಿಕ್ ವರದಿ ಹಾಗೂ ತಾಂತ್ರಿಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇದು ಪೂರ್ವ ಯೋಜಿತ ಕೊಲೆ ಎಂಬುದು ಸ್ಪಷ್ಟವಾಯಿತು ಎಂದರು. ಪೊಲೀಸ್ ತನಿಖೆಯಲ್ಲಿ ಅಂಜು ತನ್ನ ಮಾಜಿ ಗೆಳೆಯ ಸಂಜು ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪತ್ತೆಯಾಯಿತು. ಇನ್ನು ಮದುವೆಯಾದ ಕೇವಲ 3 ತಿಂಗಳಲ್ಲೇ ಗಂಡ ಆಶೀಶ್ ಜೊತೆ ಅಂಜು ಅಸಮಾಧಾನಗೊಂಡಿದ್ಲು. ಬಳಿಕ ತನ್ನ ಊರಿಗೆ ತೆರಳಿ ಹಳೆಯ ಪ್ರಿಯಕರ ಸಂಜು ಜೊತೆ ಮತ್ತೆ ಸಂಪರ್ಕವನ್ನ ಸಾಧಿಸಿದ್ಲು. ಇದೇ ವೇಳೆ ಆಶೀಶ್ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಜನವರಿ 30ರ ರಾತ್ರಿ ಊಟದ ನಂತರ ಅಂಜು ಉದ್ದೇಶಪೂರ್ವಕವಾಗಿ ಆಶೀಶ್ ನನ್ನ ಪ್ರತ್ಯೇಕ ರಸ್ತೆಗೆ ಕರೆದೊಯ್ದಿದ್ದಳು. ಅಲ್ಲಿ ಸಂಜು ಹಾಗೂ ಅವನ ಸಹಚರರಾದ ರೋಹಿತ್ ಅಲಿಯಾಸ್ ರಾಕಿ ಮತ್ತು ಬಾದಲ್ ಅಲಿಯಾಸ್ ಸಿದ್ಧಾರ್ಥ್ ಪೊದೆಗಳಲ್ಲಿ ಅಡಗಿ ಕಾಯ್ತಾ ಇದ್ರು. ಆಶೀಶ್ ಮೇಲೆ 3 ದಾಳಿಕೋರರು ಕ್ರೂರವಾಗಿ ಹಲ್ಲೆ ನಡೆಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ರು. ನಂತರ ಅದನ್ನ ರಸ್ತೆ ಅಪಘಾತದಂತೆ ಬಿಂಬಿಸಲು ಯತ್ನವನ್ನ ಕೂಡ ಮಾಡಿದ್ರು. ಅಂಜು ತನ್ನ ಮೊಬೈಲ್ ಹಾಗೂ ಕಿವಿಯೋಲೆಗಳನ್ನ ಆರೋಪಿಗಳಿಗೆ ನೀಡಿ ದೋಚಾಟದ ನಾಟಕ ಆಡಿದ್ಲು. ಬಳಿಕ ಪ್ರಜ್ಞಾಹೀನಳಂತೆ ನಟನೆ ಮಾಡಿದ್ಲು. ಫೋನ್ ಕಾಲ್ ದಾಖಲೆಗಳು ಪೊಲೀಸರಿಗೆ ಸಂಶಯ ಹುಟ್ಟಿಸಿತ್ತು. ಇದೀಗ ಅಂಜು ಸೇರಿದಂತೆ ಆಕೆಯ ಪ್ರಿಯಕರ ಸಂಜು ಹಾಗೂ ಇನ್ನಿಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಕೂಡ ಮುಂದುವರೆದಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.